ಆವತ್ತು ಕರಾಳ ಮಧ್ಯರಾತ್ರಿ ಆಗಿತ್ತು. ಹೇಗೆಂದ್ರೆ ನನ್ನ ಹಣೆ ಬರೋ ಥರ. ನನಗೆ ನಿಜವಾಗ್ಲೂ ನಂಬಿಕೆ ಇರಲಿಲ್ಲ ನಾನು ಇಷ್ಟೊಂದು ಕಠಿಣ ಪರಿಸ್ಥಿತಿಯಲ್ಲಿ ಬಂದು ನಿಂತ್ಕೋತೀನಿ ಅಂತ. ನಾನು ಆ ಸಮಯದಲ್ಲಿ ಇಂಥ ಸ್ಥಳದಲ್ಲಿದ್ದೆ ಅಂದರೆ ಅದರ ಹೆಸರು ಹೇಳೋದು ನಮ್ಮದರಲ್ಲಿ ಪಾಪವಾಗಿತ್ತು. ಆದರೆ ನನ್ನ ಜೀವನದಲ್ಲಿ ಆ ಜಾಗ ತೋರಿಸ್ತು ಅಂದರೆ ಅಲ್ಲಿ ತಲೆ ಬಡ್ಕೊಂಡು ಕೂತ್ಕೊಂಡಿದ್ದೆ. ಸ್ವಲ್ಪವೇ ಸಮಯ ಕಳೆದಿತ್ತು. ಅಷ್ಟರಲ್ಲಿ ನಾನು ಮುಚ್ಚಿರುವ ರೂಮಿನಲ್ಲಿ ಬಾಗಿಲು ತೆಗೆದು ನನ್ನ ಮೈಯೆಲ್ಲ ಗಡಗಡ ನಡುಗುತ್ತಿತ್ತು. ಹಾಗೆ ಆ ಬಾಗಿಲಿನ ಕಡೆ ನೋಡಿದೆ. ಅದನ್ನು ನೋಡಿ ನನ್ನ ಕಣ್ಣಲ್ಲಿ ನಂಬೋದಕ್ಕಾಗಲಿಲ್ಲ. ಅಲ್ಲಿ ಅದೇ ಹುಡುಗಿ ನಿಂತಿದ್ಲು. ಅವಳು ನನ್ನ ಈ ರೂಮ್ನಲ್ಲಿ ಬಂದು ಮಾಡಿದವಳು. ನಡಿ ಇಲ್ಲಿಂದ ಎದ್ದೋಳು, ಇಲ್ಲಿಂದ ನಿಮ್ಮ ಜೀವನದ ನಿರ್ಧಾರ ತಗೊಂಡಾಗಿದೆ, ಇದೇ ನಿನ್ನ ಜೀವನ ಅಂತ ಹೇಳಿದ್ದೆ. ನಾನು ಕಂಗಾಲಾಗಿದ್ದೆ. ನಾನು ಹೇಳಿದೆ, ಇಲ್ಲ, ನಾನು ಇಲ್ಲಿಂದ ಬರಲ್ಲ, ಹೊರಗಡೆ ಬರಲ್ಲ ಅಂತ. ನಾನು ಅವಳ ಕೈಯನ್ನು ಬಿಡಿಸಿ ಅವಳನ್ನು ಆ ರೂಮ್ನಿಂದ ಹೊರಗಡೆ ಹಾಕೋದಕ್ಕೆ ನೋಡಿದೆ. ಆದರೆ ನಾನು ಅಸಹಾಯಕಳಾದೆ. ನನ್ನಿಂದ ಆಗಲಿಲ್ಲ. ಅವಳು ನನ್ನ ಒಂದು ಕೆನ್ನೆಗೆ ಹೊಡೆದು ಎಳ್ಕೊಂಡು ಒಂದು ಗಂಡಸಿನ ಮುಂದೆ ಬಿಸಾಕಿದ್ಲು. ನಾನು ತುಂಬ ಅಳುತ್ತಾ ಅಲ್ಲಿ ತಲೆ ಎತ್ತಿ ಅವರನ್ನು ನೋಡಿದಾಗ ಅಲ್ಲಿ ಒಬ್ಬ ಮುದುಕ ಕೂತಿದ್ದ. ಬದಲು ನಾನು ಆ ಮುದುಕನನ್ನು ಯಾವತ್ತೂ ನೋಡಿರಲಿಲ್ಲ. ಮೊದಲ ಸಲ ನೋಡಿದ್ದೆ. ಆ ಮುದುಕನನ್ನು ನೋಡಿ ಮುಗುಳು ನಕ್ಕ. ಇದನ್ನು ನೋಡಿ ನಾನು ತುಂಬ ಹೆದರಿದ್ದೆ. ನನ್ನ ಮೈ ತುಂಬ ನಡುಗಲಾರಂಭಿಸಿತು. ನಾನು ಇದನ್ನು ಯಾವತ್ತೂ ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ, ಇಂಥ ಕೆಟ್ಟ ಜಾಗಕ್ಕೆ ಬರ್ತೀನಿ ಅಂತ. ಆದರೆ ಈಗ ನನ್ನ ಒಂದೊಂದು ದಿನಕ್ಕೆ ಮಾರಲಾಗಿತ್ತು. ನಾನು ಇದನ್ನು ಸಹಿಸಿಕೊಂಡು ಇರೋದಕ್ಕಾಗಲಿಲ್ಲ. ನಾನು ಜೋರಾಗಿ ಕಿರುಚಲು ಆರಂಭಿಸಿದೆ. ಆಗ ಆ ಮುದುಕ ನನ್ನ ಹತ್ರ ಬಂದ. ಇನ್ನು ಅವನು ಬರೋದನ್ನು ನೋಡಿ ಇನ್ನೂ ಜೋರಾಗಿ ಕಿರುಚಲು ಪ್ರಾರಂಭಿಸಿದೆ. ಆಗ ಆ ಮುದುಕ ನನ್ನ ಕೈಯನ್ನು ಹಿಡಿದು, ನೀನಿಲ್ಲಿ ಸೂಕ್ತವಲ್ಲ ಅಂತ ಹೇಳಿ ನನ್ನ ಕಿವಿ ಹತ್ರ ಬಂದು ಹೇಳಿದ್ದನ್ನು ಕೇಳಿ ನಿಟ್ಟುಸಿರು ಬಿಟ್ಟೆ. ಬಾ ನನ್ನ ಜೊತೆ ಅಂತ ಹೇಳಿ ನನ್ನ ಕರ್ಕೊಂಡು ಹೋದ ಗಾಡಿ ಹತ್ರ ಕರ್ಕೊಂಡು ಹೋದ. ಆ ಗಾಡಿಯಲ್ಲಿ ಕೂರಿಸಿ ಗಾಡಿ ಸ್ಪೀಡಾಗಿ ಓಡಿಸಲು ಶುರು ಮಾಡಿದ. ಅದರ ನಡುವೆ ಹೇಳಿದ, ನಿನ್ನನ್ನು ನಾನು ಕರ್ಕೊಂಡು ಹೋಗೋ ಜಾಗದಲ್ಲಿ ನೀನು ಸ್ವರ್ಗದಲ್ಲಿರೋ ಹಾಗೆ ಇರ್ತೀಯ ಅಂತ. ನಿನ್ನ ಹಣೆಬರ ತುಂಬ ಚೆನ್ನಾಗಿದೆ ಅಂತ ಹೇಳ್ದ. ಆದರೆ ನನಗೆ ಈಗ ನನ್ನ ಹಣೆಬರ ಅಧೋಗತಿ ಅನ್ನೋ ಭಾವನೆಯಲ್ಲಿತ್ತು. ಗಾಡಿ ಹೋಗಿ ಒಂದು ಜಾಗದಲ್ಲಿ ನಿಂತಿತ್ತು. ಅಲ್ಲಿ ನೋಡಿದಾಗ ನನ್ನ ಕಣ್ಣಲ್ಲೇ ನಂಬೋದಕ್ಕಾಗಲಿಲ್ಲ. ಅಲ್ಲಿ ಒಂದು ದೊಡ್ಡ ಮನೆ, ಅರಮನೆ ಅಂತ ಮನೆ ಇತ್ತು. ನಾನು ಅದನ್ನು ನೋಡಿದಂಗೆ ನಿಂತಿದ್ದೆ. ಅಷ್ಟರಲ್ಲಿ ಆ ಮುದುಕ ನನ್ನ ಎಳ್ಕೊಂಡು ಅರಮನೆ ಒಳಗೆ ಕರ್ಕೊಂಡು ಹೋದ. ಅಲ್ಲಿ ಹೋಗಿ ಸಾಹೇಬ್ರೆ ಸಾಹೇಬ್ರೆ ಅನ್ನೋ ಕೂಗೆ ಕೇಳಿಸ್ತಾ ಇತ್ತು. ಮತ್ತು ಹೇಳ್ತಾ ಇದ್ದ, ಸಾಹೇಬ್ರೆ ಬನ್ನಿ ಬೇಗ, ನೋಡಿ ನಿಮಗೆ ಎಂತಹ ಗಿಫ್ಟ್ ತಂದಿದ್ದೀನಿ ಅಂತ ಕೂಗ್ತಾ ಇದ್ದ. ಇದನ್ನು ಕೇಳಿ ನನ್ನ ಮನಸ್ಸು ಇನ್ನೂ ಜೋರಾಗಿ ಹೊಡೆದುಕೊಳ್ಳಲು ಸ್ಟಾರ್ಟ್ ಆಗಿತ್ತು. ನಾನಂತೂ ಒಂದು ಜೀವ ಇರುವ ಮನುಷ್ಯರಾಗಿದ್ದು ನನ್ನನ್ನು ಮುದುಕ ಗಿಫ್ಟ್ ಅಂತ ಯಾಕೆ ಹೇಳ್ತಾ ಇದ್ದಾನೆ? ಅಷ್ಟರಲ್ಲಿ ಒಂದು ಮನುಷ್ಯ ಬಂದ. ಅವರನ್ನು ನೋಡಿ ಆ ಮುದುಕ ಅವ್ರ ಹತ್ರ ಎಸೆದ ನನ್ನನ್ನು. ಅವನನ್ನು ನೋಡಿ ದಂಗಾಗಿ ಹೋದೆ. ನಾನು ತುಂಬ ನಡುಗಲಾರಂಭಿಸಿದೆ. ನಾನು ಆಗ ಅಂದ್ಕೊಂಡೆ, ಈಗ ನನ್ನ ಜೀವನ ಮೊದಲಿನ ಹಾಗೆ ಯಾವತ್ತೂ ಆಗೋದಿಲ್ಲ ಅಂತ. ನನ್ನ ಹೆಸರು ನಂದಿನಿ. ನಾನು ಹುಟ್ಟಿದಾಗಲಿಂದಲೂ ತುಂಬ ಚೆನ್ನಾಗಿದ್ದೆ. ನನ್ನ ಅಪ್ಪ ಅಮ್ಮನಿಗೆ ನಾನೊಬ್ಬಳೆ ಮಗಳಾಗಿದ್ದೆ. ನನ್ನ ರಾಣಿ ಥರ ನೋಡ್ಕೋತಿದ್ರು ನನ್ನ ಅಪ್ಪ ಅಮ್ಮ. ನನಗೆ ಯಾವುದಕ್ಕೂ ಕಮ್ಮಿ ಮಾಡಿರಲಿಲ್ಲ. ಹೀಗೆ ದೊಡ್ಡವಳಾದೆ. ಸ್ಕೂಲ್ಗೆ ಹೋದಾಗಲೆಲ್ಲ ಎಲ್ಲ ಫ್ರೆಂಡ್ಗಳು ಅವರ ಸಂಬಂಧಿಕರ ಬಗ್ಗೆ, ಅವ್ರ ಅಜ್ಜ ಅಜ್ಜಿ ಬಗ್ಗೆ ಹೇಳ್ಕೊತಾ ಇದ್ದರು. ಆದರೆ ನನಗೆ ಈ ಥರ ಸಂಬಂಧಿಕರು ಯಾರೂ ಇರಲಿಲ್ಲ. ನಾನು ಇದರಿಂದ ತುಂಬ ಬೇಜಾರಿನಲ್ಲಿದ್ದೆ. ಅಮ್ಮನ ಹತ್ರ ಹೇಳ್ಕೊತಿದ್ದೆ, ಎಲ್ಲರೂ ರಜೆ ದಿನಗಳಲ್ಲಿ ಸಂಬಂಧಿಕರ ಮನೆಗೆ ಹೋಗ್ತಾರೆ, ಅಜ್ಜಿ ಮನೆಗೆ ಹೋಗ್ತಾರೆ, ಆದರೆ ನನಗೆ ಯಾರು ಸಂಬಂಧಿಕರಿಲ್ವಾ ಅಂತ. ಹಾಗೆ ಯಾಕೆ ಅಂತ. ಆದರೆ ಒಂದು ದಿನ ಅಮ್ಮ ಬೇಸತ್ತು ಅಪ್ಪನ ಹತ್ರ, ಈಗ ನಮಗೆ ಮಗಳಿಗೆ ಎಲ್ಲ ಹೇಳ್ಕೋಬೇಕು ಅನಿಸುತ್ತೆ ಅಂತ ಹೇಳಿದ್ರು. ಆಗ ಏನು ಅಂತ ಕೇಳಿದಾಗ ಅಮ್ಮ ಹೇಳಿದ್ರು, ನಮಗೆ ಮತ್ತು ನಿನ್ನಪ್ಪನಿಗೆ ಎಲ್ಲರೂ ಇದ್ದಾರೆ, ಆದರೆ ನಮ್ಮಿಂದ ದೂರ ಇದ್ದಾರೆ. ಅವ್ರು ನಮ್ಮ ಜೊತೆ ಮಾತಾಡೋಲ್ಲ, ಅವ್ರು ನಮ್ಮ ಜೊತೆ ಕೋಪದಿಂದ ಇದ್ದಾರೆ. ನಾವು ತುಂಬ ಪ್ರಯತ್ನ ಮಾಡಿದ್ವಿ, ಆದರೆ ಅವರು ಯಾವುದೇ ಪ್ರತಿಕ್ರಿಯೆ ನೀಡ್ತಾ ಇಲ್ಲ. ಏಕೆಂದರೆ ಅವರಿಗೆ ಇಷ್ಟ ಇಲ್ಲದೆ ನಾವಿಬ್ಬರು ಪ್ರೀತಿ ಮಾಡಿ ಮದುವೆ ಆಗಿದ್ದು. ನಾನು ನಿನ್ನಪ್ಪ ಬೇರೆ ಬೇರೆ ಜಾತಿಯಾಗಿದ್ದು ಇಬ್ಬರ ಮನೆಯವರಿಗೆ ಇಷ್ಟ ಇರಲಿಲ್ಲ ಈ ಮದುವೆ. ಅದಕ್ಕೆ ನಾನು ನನ್ನ ಮದುವೆ ದಿನವೇ ಅಲ್ಲಿಂದ ಓಡಿ ಬಂದು ನಿನ್ನ ಅಪ್ಪನ ಜೊತೆ ಮದುವೆ ಮಾಡಿಕೊಂಡೆ. ಆಗ್ಲಿಂದ ನಾನು ನಿನ್ನ ಅಪ್ಪ ಮಾತ್ರ ಇರೋದು ಅಂತ ಹೇಳಿದ್ರು. ನಾನು ಆಗ್ಲಿಂದ ಅರ್ಥ ಮಾಡಿಕೊಂಡೆ, ಆ ಪ್ರಶ್ನೆಗಳನ್ನು ಕೇಳಲಿಲ್ಲ. ಹೀಗೆ ನಾನು ಎಕ್ಸಾಮ್ ನಡೀತಾ ಇತ್ತು. ಆಗ ಅಪ್ಪ ಅಮ್ಮನಿಗೆ ಅಪ್ಪನ ಫ್ರೆಂಡ್ ಮಗಳ ಮದುವೆಗೆ ಹೋಗಬೇಕಿತ್ತು. ನಾವು ಬೇಗ ಬರ್ತೀವಿ ಅಂತ ಹೇಳಿ ಹೋದರು. ರಾತ್ರಿ ಮದುವೆ ಆದ್ದರಿಂದ ನಾನು ಬಾಗಿಲು ಹಾಕ್ಕೊಂಡು ಓದ್ಕೋತಿದ್ದೆ. ನನ್ನ ಜೊತೆ ಕೆಲಸದವಳು ಇದ್ಲು. ಮಧ್ಯರಾತ್ರಿ ಆಗಿತ್ತು. ಅಪ್ಪ ಅಮ್ಮ ಈಗಲೂ ಬಂದಿರಲಿಲ್ಲ. ಅಪ್ಪ ಅಮ್ಮ ಇಷ್ಟು ಹೊತ್ತಿಗೆ ತನಕ ಯಾವತ್ತೂ ನನ್ನ ಹೀಗೆ ಮನೇಲಿ ಒಬ್ಬಂಟಿಯಾಗಿ ಬಿಟ್ಟೋರಲ್ಲ. ನನಗಲ್ಲಿ ತುಂಬ ಗಾಬರಿ ಆಯಿತು. ಹೀಗೆ ಅಪ್ಪನಿಗೆ ಫೋನ್ ಮಾಡಿದೆ. ಆಗ ನೋಡಿದಾಗ ಅಲ್ಲಿಂದ ಹೇಳಿದ್ದನ್ನು ಕೇಳಿ ಕುಸಿದು ಬಿದ್ದುಬಿಟ್ಟಿದೆ. ಅಲ್ಲಿಂದ ಬೇರೆ ಯಾರೋ ಹೇಳಿದ್ರು ನಿಮ್ಮ ಅಪ್ಪ ಅಮ್ಮಂದು ಆ್ಯಕ್ಸಿಡೆಂಟ್ ಆಗಿದೆ ಅಂತ. ನನಗೆ ಏನು ಮಾಡಬೇಕು ಅಂತ ಅರ್ಥನೇ ಆಗ್ತಾ ಇರಲಿಲ್ಲ. ಕೊನೆಗೆ ನನ್ನ ಅಮ್ಮನ ಮೊಬೈಲ್ ಇತ್ತು, ಆದ್ದರಿಂದ ಅಮ್ಮನ ಮನೆಯವರಿಗೆ ಫೋನ್ ಮಾಡಿದೆ. ಆದರೆ ಅಲ್ಲಿ ಕಾಲ್ ತೆಗೆದು ನಾನು ಹೀಗೆ ಅಳುತ್ತಾ ಹೇಳಿದಾಗ ಅವಳು ಇಲ್ಲಿಂದ ಓಡಿ ಹೋದಿಕ್ಲೇ ನಮ್ಮ ಪಾಲಿಗೆ ಸತ್ತು ಹೋಗಿದ್ದಾಳೆ, ಈಗ ಸತ್ತಿದ್ದಾಳೋ ಬದುಕಿದ್ದಾಳೋ ನಮಗೆ ಬೇಡ ಅಂತ ಹೇಳಿ ಕಟ್ ಮಾಡಿಬಿಟ್ರು. ನಾನು ತುಂಬ ಯೋಚನೆ ಮಾಡಿದೆ. ನಾನು 12 ವರ್ಷದ ಹುಡುಗಿ, ನಾನು ಏನು ಅಂತ ಮಾಡೋದು? ಕೊನೆಗೆ ಅಪ್ಪನ ಡೈರಿ ತೆಗೆದು ನೋಡಿದಾಗ ಅದರಲ್ಲಿ ಅಪ್ಪನ ತಮ್ಮನ ನಂಬರ್ ಇತ್ತು. ಅದಕ್ಕೆ ಕಾಲ್ ಮಾಡಿದೆ. ಹೀಗೆಲ್ಲ ಹೇಳಿದ್ದೆ ಅಳುತ್ತಾ. ಆದರೆ ಈ ಮಾತನ್ನು ಕೇಳಿದ್ದೆ ಅವರು ಅಲ್ಲಿಂದ
ಅಡ್ರೆಸ್ ಕೇಳಿಕೊಂಡು ಬೇಗ ಬೇಗ ಓಡಿ ಬಂದರು. ತುಂಬ ಗಾಬರಿಯಲ್ಲಿರೋ ಹಾಗೆ ಇದ್ದರು. ಅವರು ಬಂದು ನಾನು ಆಸ್ಪತ್ರೆಗೆ ಹೋಗಿ ನೋಡಿ ಬರ್ತೀನಿ ಅಂತ ಹೇಳಿದ್ರು. ನಾನು ಹೇಳಿದೆ ನಾನು ಬರ್ತೀನಿ ಅಂತ. ಆಗ ನೀನು ಚಿಕ್ಕವಳು, ನೀನು ಇಲ್ಲೇ ಇರು ಅಂತ ಹೇಳಿ ಹೋದರು. ನಾನು ತುಂಬ ಅಳುತ್ತಾ ಇದ್ದೆ. ಸ್ವಲ್ಪ ಹೊತ್ತಿನ ಬಳಿಕ ಚಿಕ್ಕಪ್ಪ ಬಂದರು. ಅವ್ರು ಬಂದಾಗ ನಾನು ಅಪ್ಪ ಅಮ್ಮ ಅಂತ ಕೇಳಿದೆ. ಆಗ ಅವರು ಹೇಳಿದ್ರು, ನಿಮ್ಮ ಅಪ್ಪ ಅಮ್ಮ ಸತ್ತು ಹೋಗಿದ್ದಾರೆ. ಆಗ ನಾನು ಅವರನ್ನು ನೋಡಬೇಕು ಅಂದೆ. ಆಗ ಅದು ಅವರನ್ನು ನೋಡೋದಕ್ಕೂ ಆಗಲ್ಲ ಹಾಗಿದ್ದಾರೆ. ಆದರೆ ನಾನು ಕೊನೆ ಸಲ ಅವರನ್ನು ನೋಡಲೇಬೇಕು ಅಂತ ಹಠ ಹಿಡಿದೆ. ಆಗ ಅದು ಈಗಲೇ ಹಿಂತಿರುಗಿಸಿ ಹೇಳ್ತೀಯಾ? ಸುಮ್ಮನೆ ನಾನು ಹೇಳೋ ಹಾಗೆ ಕೇಳು. ನೋಡೋದಕ್ಕೆಲ್ಲ ಆಗಲ್ಲ. ನೀನು ಈಗಲೇ ಬಾ, ನೀನು ಸಾಮಾನೆಲ್ಲ ತಗೊಂಡ ಅಂತ ಹೇಳಿದ್ರು. ಅವರು ಅಪ್ಪನ ರೂಮಲ್ಲಿ ಏನೋ ಎಲ್ಲ ಹುಡುಕ್ತಾ ಇದ್ರು. ನನಗೆ ಬೇರೆ ದಾರಿ ಕೂಡ ಇರಲಿಲ್ಲ. ಬೇರೆ ಏನು ಹೇಳೋದಕ್ಕೂ ಆಗಲಿಲ್ಲ. ಕೊನೆಗೆ ಅವ್ರ ಜೊತೆ ಹೋದೆ. ರಸ್ತೆ ಉದ್ದಕ್ಕೂ ಒಂದು ಮಾತು ಕೂಡ ಆಡಲಿಲ್ಲ ಅವ್ರು ನನ್ನ ಜೊತೆ. ಕೊನೆಗೆ ಒಂದು ಮನೆಗೆ ಕರ್ಕೊಂಡು ಹೋದರು. ಹೊರಗಡೆ ಚಿಕ್ಕಮ್ಮ ಅಜ್ಜಿ ಕೂಡ ನಿಂತಿದ್ರು. ನಾನು ಬಂದಾಗ ಚಿಕ್ಕಮ್ಮನ ಮುಖದಲ್ಲಿ ಒಂದು ಚೂರು ಖುಷಿ ಇರಲಿಲ್ಲ. ಆದರೆ ಅಜ್ಜಿ ನನ್ನನ್ನು ಅಪ್ಪಿಕೊಂಡು ಅಳ್ತಾ ಇದ್ರು. ನನ್ನ ಅಪ್ಪ ನನ್ನ ತುಂಬ ಇಷ್ಟಪಡ್ತಾ ಇದ್ರು. ಹಾಗೆ ನನ್ನ ಅಪ್ಪಿಕೊಂಡು ಒಳಗೆ ಕರ್ಕೊಂಡು ಹೋದರು. ಅಜ್ಜಿ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಇವರಿಬ್ಬರು ನನ್ನ ಇಷ್ಟ ಇಲ್ಲದೆ ತುಂಬ ಕೋಪದಿಂದ ಒಂಥರ ನೋಡ್ತಾ ಇದ್ರು. ಇದರ ನಡುವೆ ಅಜ್ಜಿ ಅಪ್ಪ ನನ್ನ ನೆನೆದು ಸತ್ತು ಹೋದರು. ಕೊನೆಗೆ ಈ ಭೂಮಿಯಲ್ಲಿ ಇಷ್ಟಪಡ್ತಾ ಇದ್ದ ಒಬ್ಬ ವ್ಯಕ್ತಿ ಅವರನ್ನು ದೇವರು ಕರ್ಕೊಂಡ. ನಾನು ಒಬ್ಬಂಟಿಯಾಗಿದ್ದೆ. ಈ ಕಡೆ ಚಿಕ್ಕಪ್ಪನಿಗೆ ಹೆಣ್ಮಕ್ಳು ಕೂಡ ಇರಲಿಲ್ಲ. ಇಬ್ಬರು ಗಂಡ್ಮಕ್ಳಿದ್ರು. ಅವರನ್ನು ಹೊರಗಡೆ ಓದಲು ಇಟ್ಟಿದ್ರು. ಆದರೆ ನನ್ನ ಓದಲು ಬಿಡಲಿಲ್ಲ. ಅವರಿಗೆ ಕರುಣೆ ಅನ್ನೋ ಮನಸ್ಸೇ ಇರಲಿಲ್ಲ. ಅಜ್ಜಿ ಸತ್ತಿದ್ದೆ ನನಗೆ ತುಂಬ ಕಷ್ಟ ಕೊಡ್ತಾಯಿದ್ರು. ಚಿಕ್ಕಮ್ಮ ಬೆಳಿಗ್ಗೆ ಏಡಿಸಿ ನನ್ನ ತಣ್ಣೀರಿನಿಂದ ಸ್ನಾನ ಮಾಡುವಂತೆ ಹೇಳಿ ಬಲವಂತವಾಗಿ ಸ್ನಾನ ಮಾಡಿಸ್ತಾ ಇದ್ರು. ಮನೆ ಕೆಲಸದವಳ ಥರ ಟ್ರೀಟ್ ಮಾಡ್ತಾಯಿದ್ರು. ನನ್ನ ಮುಂದೆ ಒಂದೊಂದಕ್ಕೂ ಬಿಡಲಿಲ್ಲ, ಓದೋದಕ್ಕೂ ಬಿಡಲಿಲ್ಲ. ಚಿಕ್ಕಪ್ಪ ಹೇಳ್ತಾಯಿದ್ರು, ಅವಳಿಗೆ ಪುಸ್ಕಟ್ಟೆ ಊಟ ಕೊಡೋದಕ್ಕೆ ಅವಳ ಅಪ್ಪ ನನಗೆ ಸಂಪಾದನೆ ಮಾಡಿ ಏನು ಕೊಟ್ಟಿಲ್ಲ. ಅವಳ ಹತ್ರ 2 ಹೊತ್ತು ಊಟ ಕೊಡೋವಷ್ಟು ಕೆಲಸ ಮಾಡಿಸು ಅಂತ. ಅವಳು ತಿನ್ನಲಿಲ್ಲ ಅಂದರೂ ಅವಳ ಹತ್ರ ಕೆಲಸ ಮಾಡಿಸು ಅಂತಲೇ ಹೇಳಿದ್ರು. ನನಗೀಗ ಅರ್ಥ ಆಗ್ತಾಯಿತ್ತು ಅಪ್ಪ ಅಮ್ಮ ಇಲ್ಲದ ಜೀವನ ಹೇಗೆ ಇರುತ್ತೆ ಅಂತ. ಚಿಕ್ಕಪ್ಪನಿಗೆ ಒಂದಿಷ್ಟು ನನ್ನ ಅಪ್ಪನ ಬುದ್ಧಿ ಇರಲಿಲ್ಲ. ಹೇಗೆ 2 ವರ್ಷ ಆಯಿತು ಅಂತ ಗೊತ್ತೇ ಆಗಲಿಲ್ಲ. ನನಗೆ 14 ವರ್ಷ ಆಗಿತ್ತು. ಆದರೆ ಒಂದು ದಿನ ಯಾಕೆ ಏನು ಅಂತ ಗೊತ್ತಿಲ್ಲ. ಸಡನ್ನಾಗಿ ಚಿಕ್ಕಪ್ಪ ಬಂದರು. ಕೈ ತುಂಬ ವಸ್ತುಗಳಿತ್ತು. ನನ್ನ ಹತ್ರ ಬಂದು ತುಂಬ ರುಚಿ ರುಚಿಯಾದ ಊಟವನ್ನು ತಂದಿದ್ರು. ನನಗೆ ಒಂದು ಕ್ಷಣಕ್ಕೆ ಅನ್ನಿಸಿತ್ತು ಚಿಕ್ಕಪ್ಪ ಬದಲಾದ್ರ ಅಂತ. ಆದರೆ ಹಾಗೆ ಇರಲಿಲ್ಲ. ಅದು ನನ್ನ ಭ್ರಮೆ ಆಗಿತ್ತು. ಆದರೂ ನನಗೆ ಅರ್ಥ ಆಗಲಿಲ್ಲ. ಕೊನೆಗೆ ನಾನು ಎಷ್ಟೋ ದಿನಗಳು ಆಗಿತ್ತು ಈ ಥರ ಊಟ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿದೆ. ಕೊನೆಗೆ ಒಂದು ಒಳ್ಳೆಯ ಡ್ರೆಸ್ ತಂದಿದ್ರು. ಅದನ್ನು ಹಾಕ್ಕೊಂಡು ಬಾ, ನೀನು ಹೊರಗಡೆ ಹೋಗೋಣ ಅಂತ ಹೇಳಿದ್ರು. ನಾನು ತುಂಬ ಸಂತೋಷಪಟ್ಟೆ. ಕೊನೆಗೆ ಡ್ರೆಸ್ ಹಾಕ್ಕೊಂಡೆ. ಕೊನೆಗೆ ಚಿಕ್ಕಪ್ಪನ ಜೊತೆ ಹೋದೆ. ಚಿಕ್ಕಪ್ಪ ಬಸ್ನಲ್ಲಿ ಕರ್ಕೊಂಡು ಹೋದರು. ಆದರೆ ದಾರಿ ಉದ್ದಕ್ಕೂ ಒಂಥರ ಖುಷಿಯಲ್ಲಿದ್ದರು. ಏನೂ ಕೂಡ ಮಾತಾಡಲಿಲ್ಲ ನನ್ನ ಜೊತೆ. ನಾನು 2-3 ವರ್ಷಗಳ ನಂತರ ಹೊರಗಡೆ ಹೋಗ್ತಾ ಇದ್ದೆ. ಆದ್ದರಿಂದ ತುಂಬ ಖುಷಿಯಲ್ಲಿದ್ದೆ. ಏನಾದರೂ ಕೇಳಬೇಕು ಅನ್ನಿಸ್ತಾನೇ ಇರಲಿಲ್ಲ. ಸ್ವಲ್ಪ ಹೊತ್ತಿನ ಬಳಿಕ ಒಂದು ಹೆಂಗಸಿರುವ, ಅದು ಹೊರಗಡೆ ವಿಚಿತ್ರವಾಗಿ ಡ್ರೆಸ್ ಹಾಕ್ಕೊಂಡಿರುವ ಹುಡುಗಿಯರು ನಿಂತಿದ್ದರು ಒಂದು ಮನೆ ಮುಂದೆ. ಅಲ್ಲಿ ಮುದುಕರು, ಹುಡುಗರು, ಎಲ್ಲ ರೀತಿಯ ಹುಡುಗರು ಅಲ್ಲಿ ಹೋಗ್ತಾ ಇದ್ರು ಒಳಗಡೆ. ಆ ಮನೆಯ ಒಳಗೆ ಚಿಕ್ಕಪ್ಪನನ್ನು ಕರ್ಕೊಂಡು ಹೋದರು. ಮತ್ತು ಮಲ್ಲಿಕಾ ಅಂತ ಕರಿತಾ ಇದ್ರು. ಚಿಕ್ಕಪ್ಪನ ಧ್ವನಿಯನ್ನು ಕೇಳಿ ತುಂಬ ಅಲಂಕಾರವಾಗಿರುವ ಹೆಂಗಸು ಬಂದಳು. ಹೆಂಗಸಿನ ಹತ್ರ, ನೀವು ಕೇಳಿದ್ರಲ್ಲ ಚಿಕ್ಕ ವಯಸ್ಸಿನ ಹುಡುಗಿ, ತುಂಬ ಸುಂದರವಾಗಿರೋ ಹುಡುಗಿ, ಕರ್ಕೊಂಡು ಬಂದಿದ್ದೀಯ ಅಂತ ತೆಗೆದು ಅವರ ಮುಂದೆ ಎಸೆದ್ರು. ನನಗೆ ಈಗ ಅರ್ಥ ಆಗಲು ಸ್ಟಾರ್ಟ್ ಆಯಿತು. ಚಿಕ್ಕಪ್ಪ ಎಲ್ಲಿಗೆ ಕರ್ಕೊಂಡು ಬಂದಿದ್ದೀರಾ ನನ್ನನ್ನು? ಚಿಕ್ಕಪ್ಪ, ನನಗೆ ಈ ಜಾಗ ಸ್ವಲ್ಪನೂ ಇಷ್ಟ ಆಗ್ತಾಯಿಲ್ಲ ಚಿಕ್ಕಪ್ಪ, ಪ್ಲೀಸ್ ಚಿಕ್ಕಪ್ಪ ನನ್ನನ್ನು ಕರ್ಕೊಂಡು ಹೋಗಿ ಇಲ್ಲಿಂದ ಅಂತ. ಚಿಕ್ಕಪ್ಪ ಆಗ ಮುಗುಳ್ನಕ್ಕು, ಏನು ನಿನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗೋದಾ? ನೀನು ನಿಮ್ಮಪ್ಪ ನನ್ನ ಜೊತೆ ಮಾಡಿದ್ದನ್ನು ನೋಡಿದ್ರೆ ಇದಕ್ಕಿಂತ ದೊಡ್ಡದಾಗಿ ಏನಾದರೂ ಮಾಡಬೇಕು. ಆಗ ಚಿಕ್ಕಪ್ಪ, ಅಂಥದ್ದೇನು ಮಾಡಿದ್ದಾರೆ ನನ್ನಪ್ಪ? ನಿನ್ನಪ್ಪ ನನ್ನ ಪಾಲಿಗೆ ಸಿಕ್ಕಬೇಕಾಗಿದ್ದ ಆಸ್ತಿಯನ್ನೆಲ್ಲ ತೆಕ್ಕೊಂಡು ಹೋಗಿದ್ದಾನೆ. ಎಲ್ಲ ಆಸ್ತಿಯನ್ನು ಅವನ ಹೆಸರಲ್ಲಿ ಬರೆದಿದ್ದಾರೆ. ನಿಮ್ಮಪ್ಪ ಹೋದ್ಮೇಲೆ ನಮಗೂ ಅವನಿಗೂ ಯಾವುದೇ ಸಂಬಂಧ ಕೂಡ ಇರಲಿಲ್ಲ. ಅವನ ಹೆಸರಿಗೆ ಯಾಕೆ ಆಸ್ತಿ ಬರೆದಿರೋದು? ನಿಮ್ಮಪ್ಪ ಹೋಗೋ ಪ್ಲ್ಯಾನ್ ಮಾಡಿಕೊಂಡೆ ಮೊದಲೇ ಎಲ್ಲ ಆಸ್ತಿಯನ್ನು ಅವನ ಹೆಸರಿಗೆ ಮಾಡ್ಕೊಂಡು ತಗೊಂಡು ಹೋಗಿದ್ದಾನೆ. ಆಗ ನಾನು ಹೇಳಿದೆ, ಇಲ್ಲ ಚಿಕ್ಕಪ್ಪ, ನನ್ನಪ್ಪ ಅವರು ಹೆಸರಲ್ಲಿರುವ ಆಸ್ತಿಯನ್ನು ಬರೆದುಕೊಂಡಿದ್ದಾರೆ. ಅದೆಲ್ಲ ತಪ್ಪು. ನನಗೆ ನಮ್ಮಮ್ಮ ಹೇಳಿದ್ದಾರೆ, ಆ ಆಸ್ತಿಯನ್ನು ಒಂಚೂರು ಏನು ಮಾಡಿಲ್ಲ ನನ್ನಪ್ಪ ಅಂತ. ನಮ್ಮಪ್ಪ ಇಷ್ಟು ದೊಡ್ಡ ವ್ಯಕ್ತಿ ಆಗಲು ನಮ್ಮಮ್ಮ ಸಹಾಯ ಮಾಡಿದ್ದಾರೆ. ಅದು ಅವರ ಒಡವೆಯನ್ನೆಲ್ಲ ಕೊಟ್ಟು ಇಷ್ಟು ದೊಡ್ಡ ವ್ಯಕ್ತಿಯಾಗಿರೋದು. ಆಗ ಚಿಕ್ಕಪ್ಪ ನಗುತ್ತಾ, ನನಗೆ ಗೊತ್ತು ನನ್ನ ಆಸ್ತಿನ ನನ್ನ ಹೆಸರಿಗೆ ಹೇಗೆ ಬರೆದುಕೊಳ್ಳಬೇಕಾಗಿತ್ತು ಅಂತ. ನೀನು ಅದರ ಬಗ್ಗೆ ಯೋಚನೆ ಮಾಡ್ಕೋಬೇಡ. ಇದರ ಜೊತೆಗೆ ಇಷ್ಟು ದೊಡ್ಡ ಮೊತ್ತ ಸಿಗಬೇಕಾದ್ರೆ ನಿನ್ನನ್ನು ಹೀಗೆ ಬಿಟ್ಟರೆ ಆಗಲ್ವಲ್ಲ ಅಂತ ಹೇಳಿ ಅಲ್ಲಿಂದ ಹೋಗಲು ನಿರ್ಧರಿಸಿದ್ರು. ಆಗ ನಾನು ಚಿಕ್ಕಪ್ಪನ ಕಾಲು ಹಿಡಿದು, ಚಿಕ್ಕಪ್ಪ, ನಿಮಗೂ ಒಂದು ಹೆಣ್ಮಗು ಇದ್ದಿದ್ರೆ ನೀವು ಹೀಗೆ ಮಾಡ್ತಾಯಿದ್ರಾ? ನಾನು ನಿಮ್ಮ ಅಣ್ಣನ ಮಗಳು ಅಲ್ವಾ? ನಿಮ್ಮ ಮಗಳು ಥರನೇ ಅಲ್ವಾ? ಪ್ಲೀಸ್ ಚಿಕ್ಕಪ್ಪ, ನನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಚಿಕ್ಕಪ್ಪ ಅಂತ ಎಷ್ಟೇ ಅಳುತ್ತಾ ಗೋಗರೆದ್ರು ಚಿಕ್ಕಪ್ಪನನ್ನು ಆ ಸ್ಥಿತಿಯಲ್ಲಿ ಅಲ್ಲೇ ಬಿಟ್ಟು ಹೊರಟೋದ್ರು.
ಕೊನೆಗೆ ಅಲ್ಲಿ ಒಂದು ಹುಡುಗಿ ಬಂದು ನನ್ನನ್ನು ಎಳೆದುಕೊಂಡು ಹೋಗಿ ಒಂದು ಕೋಣೆಯಲ್ಲಿ ಬಂದ್ ಮಾಡಿದ್ಲು. ಅದರ ಅದೃಷ್ಟವಶ ಈ ಮುದುಕ ಸಿಕ್ಕಿ ನನ್ನ ಕಿವಿಗೆ ಹೇಳಿದ, ನೀನು ಹೆದರ್ಕೋಬೇಡ, ನೀನು ನನ್ನ ಮಗಳಂತೆ, ನನ್ನ ಮಗಳಂತೆ ನೋಡ್ಕೋತೀನಿ ಅಂತ ಹೇಳಿದಾಗ ನನಗೆ ನೆಮ್ಮದಿಯಾಗಿತ್ತು. ಆದರೆ ಇಲ್ಲಿ ಕರ್ಕೊಂಡು ಬಂದು ಈ ಥರ ನನ್ನನ್ನು ಒಂದು ವ್ಯಕ್ತಿ ಮುಂದೆ ಎಸೆದರು. ಅವರನ್ನು ನೋಡಿದಾಗ ಅವರನ್ನು ನಾನು ದಂಗಾಗಿ ಹೋದೆ. ಅವರು ನಮ್ಮ ಅಪ್ಪನವರನ್ನು ಕಾಣ್ತಾ ಇದ್ರು. ನನ್ನ ಕಣ್ಣುಗಳಿಗೆ ನಂಬಲು ಸಾಧ್ಯನೇ ಆಗ್ತಾ ಇರಲಿಲ್ಲ. ಕೊನೆಗೆ ಅಪ್ಪ ನೀನು ಅಂತ ಕರೆದಾಗ ಅವರು ನನ್ನನ್ನು ನೋಡಿ ಮಗಳೇ ಅಂತ ಬಿಕ್ಕಿ ಬಿಕ್ಕಿ ಜೋರಾಗಿ ಅಳಲು ಸ್ಟಾರ್ಟ್ ಮಾಡಿದರು. ಅದು ಬೇರೆ ಯಾರೂ ಆಗಿರಲಿಲ್ಲ, ಬದಲಾಗಿ ನನ್ನ ಅಪ್ಪ ಆಗಿದ್ದರು. ನಾನು ಹೋಗಿ ಅಪ್ಪಿಕೊಂಡು ಅರ್ಧ ಗಂಟೆ ಅಳುತ್ತಾ ಇದ್ದೆ. ಮತ್ತು ಕೇಳಿದೆ, ಅಪ್ಪ ನೀವು ಸತ್ತು ಹೋಗಿದ್ದೀರಾ ಅಂತ ಹೇಳಿದ್ರು. ಹಾಗಪ್ಪ ಹೇಳಿದ್ರು. ಇಲ್ಲ ಮಗಳೇ, ನಾನು ಸತ್ತಿಲ್ಲ. ಈ ಅಪಘಾತದಲ್ಲಿ, ದೊಡ್ಡ ಆಕ್ಸಿಡೆಂಟಲ್ಲಿ ನಿಮ್ಮ ಅಮ್ಮ ಸತ್ತು ಹೋದರು. ಆದರೆ ನಾನು ಕೋಮಾ ಸ್ಟೇಜ್ಗೆ ಹೋಗಿಬಿಟ್ಟಿದ್ದೆ. ಆಗ ನಿನ್ನ ಚಿಕ್ಕಪ್ಪ ನನ್ನನ್ನು ನೋಡಲು ಬಂದು ಅಂತ ಹೇಳಿ ಒಂದು ಪೇಪರನ್ನು ತೆಗೆದುಕೊಂಡು ಬಂದು ನಾನು ಸೈನ್ ಮಾಡಿಸ್ಕೊಂಡ. ಅದು ನಾನು ಆ ಸ್ಥಿತಿಯಲ್ಲಿರುವಾಗ. ಕೊನೆಗೆ ನನ್ನನ್ನು ಹಾಗೆ ಬಿಟ್ಟು ಅಲ್ಲಿಂದ ಹೊಟ್ಟೋದ. ಅದು ಅವನು ನನ್ನ ಹೆಸರಲ್ಲಿದ್ದ ಆಸ್ತಿಯವನ್ನೆಲ್ಲ ಅವನ ಹೆಸರಿಗೆ ಮಾಡಿಕೊಂಡಿದ್ದ. ಅವ್ನು ನಿಜವಾಗ್ಲೂ ನಿನ್ನ ಚಿಕ್ಕಪ್ಪ ಅಲ್ಲ. ಅವನ ರಸ್ತೆಯಲ್ಲಿ ಯಾರೋ ಬಿಟ್ಟು ಹೋಗಿದ್ದ ಮಗು. ನನ್ನ ಅಪ್ಪ ಅಮ್ಮ ಅವನ ಮೇಲೆ ಸಹತಾಪ ತೋರಿಸಿ ಅವನನ್ನು ಕರ್ಕೊಂಡು ಬಂದು ಅವನ ಮಗನ ಥರ ನೋಡಿಕೊಂಡ್ರು. ಅಪ್ಪನಿಗೆ ಹುಷಾರಿಲ್ಲದಾಗ ಆ ಆಸ್ತಿಯೆಲ್ಲ ಅವರು ನನ್ನ ಪಾಲಿಗೆ ಬರೆದಿದ್ರು. ಆದರೆ ಇದು ಅವನಿಗೆ ಸಹಿಸೋಕ್ಕಾಗಲಿಲ್ಲ. ಅದಕ್ಕೆ ಅವನು ಸಿಕ್ಕಿದ ಸಮಯದಲ್ಲಿ ಆ ಪೇಪರ್ಗೆ ಸೈನ್ ಮಾಡಿಸ್ಕೊಂಡ. ಆದರೆ ನಾನು ಆ ಆಸ್ತಿನ ಬಳಸ್ಕೊಂಡಿರಲಿಲ್ಲ. ಅವನಿಗೆ ಅಂತಲೇ ಮಡಗಿದ್ದೆ. ಆದರೆ ಅವನು ನನ್ನ ಕೋಮಾ ಸ್ಟೇಜ್ನಿಂದ ಬಂದ ತಕ್ಷಣ ನಿನ್ನ ಹುಡುಕಲು ಪ್ರಾರಂಭಿಸಿದೆ. ಆಗ ಗೊತ್ತಿತ್ತು ನಿನ್ನ ಹೇಗೆ ಹಿಂಸೆ ಕೊಟ್ಟಿದ್ದಾನೆ ಅಂತ. ಆಗ ನಾನು ಪ್ಲ್ಯಾನ್ ಮಾಡಿ ನಿನ್ನ ಹೇಗಾದರೂ ಅವನಿಂದ ರಕ್ಷಿಸಬೇಕು ಅಂತ ಅಂದ್ಕೊಂಡೆ. ಅವನು ಈ ಕೆಲಸ ಮಾಡ್ತಾ ಇದ್ದಾನೆ ಅಂತ ನನಗೆ ಗೊತ್ತಿತ್ತು. ಆಗ ನಾನು ಹೀಗೆ ಚಿಕ್ಕ ವಯಸ್ಸಿನ ಹೆಣ್ಣು ಬೇಕು ಅಂತ ಕೇಳಿಸಿದೆ. ಆದರೆ 2-3 ಬೇರೆ ಬೇರೆ ಹುಡುಗಿಯರನ್ನು ಕರ್ಕೊಂಡು ಬಂದ. ಆದರೆ ಅವರನ್ನು ಕರೆಸಿ ದುಡ್ಡು ಕೊಟ್ಟು ಅವರ ಮನೆಗೆ ಬಿಡಿಸಿದೆ. ಈಗ ಹೆಚ್ಚಿನ ದುಡ್ಡಿಗೆ ನಿನ್ನ ಕರ್ಕೊಂಡು ಬಂದ, ಹಾಗೆ ನೀನು ಅಂತ ಹೇಳಿ ಜೋರಾಗಳಲ್ಲ ಸ್ಟಾರ್ಟ್ ಮಾಡಿದ್ರು. ಚಿಕ್ಕಪ್ಪ ಮತ್ತು ಅವ್ರ ಗ್ಯಾಂಗನ್ನು ಅರೆಸ್ಟ್ ಮಾಡಿಸಿದ್ರು. ಕೊನೆಗೆ ನಾನು ನನ್ನ ಅಪ್ಪನ ಮನೆಯಲ್ಲಿ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀನಿ ಈಗ, ಮೊದಲಿನ ಹಾಗೆ ರಾಣಿ ಥರ. ಈ ಸ್ಟೋರಿ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.